ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ಹೇಗಿದ್ದೀರಾ ಎಲ್ಲ? ಇವತ್ತು 2 ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಒಂದನೇದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಿಲ್ಟ್ರ್ ತರ್ತಾ ಇರೋದು. ಇದನ್ನು ನಾನು ಆಗಲೇ ಹೇಳಿದ್ದೆ, ಡಿ ಕೆ ಶಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನು ಮಾಡೇ ಮಾಡ್ತಾರೆ ಅಂತ. ಇದು ಗ್ಯಾರಂಟಿ ಅಂತ ಮೊದಲೇ ಗೊತ್ತಿತ್ತು. ಬಟ್ ಇದರಲ್ಲಿ ಟೀಕೆ ಏನಪ್ಪ ಅಂತಂದರೆ, ಮೊದಲೇ ಹೇಳಬೇಕಾಗಿತ್ತು, ಎಲೆಕ್ಷನ್ಗಿಂತ ಮೊದಲೇ ಹೇಳಬೇಕಾಗಿತ್ತು, ಈಗ ಯಾಕೆ ಅಂತ. ಇದು ಆಡಳಿತಾತ್ಮಕ ಸಮಸ್ಯೆ, ಇದು ರಾಜಕಾರಣ ಅಲ್ಲ. ಇದನ್ನು ಯಾರೇ ವಿರೋಧಿಸುವವರು ಅರ್ಥ ಮಾಡ್ಕೋಬೇಕು. ಇದನ್ನು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರೆಯಾಗಿ ಏನು ಅವರ ಪರವಾಗಿ ಮಾತಾಡ್ತಾ ಇಲ್ಲ. ಇದು ಆಡಳಿತಾತ್ಮಕ ವಿಷಯವನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಯಾವುದೇ ಒಂದು ಯೋಜನೆಯನ್ನು ತಂದಾಗ ಕೆಲವೊಂದು ಸಾರಿ ಈ ರೀತಿಯ ಲೂಪ್ ಹೋಲ್ಗಳು ಇರ್ತವೆ ಅಂತ ಗೊತ್ತಿರುತ್ತೆ. ಆದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದನ್ನು ಒಂದು ಪ್ರಾಜೆಕ್ಟನ್ನು ನೀವು ಎತ್ಕೊಂಡ್ರೆ, ಒಂದು ಕೆಲಸವನ್ನು ಎತ್ಕೊಂಡ್ರೆ ಮೊಟ್ಟ ಮೊದಲು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬೇಕು. ಆಮೇಲೆ ಅದರ ನಂತರ ಅದರಲ್ಲಿರೋ ಲೂಪ್ ಹೋಲ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ, ಅದನ್ನು ಸರಿ ಮಾಡ್ತಾ ಹೋಗ್ತೀವಿ. ಅದು ಕೇವಲ ಒಂದು ಯೂಟ್ಯೂಬ್ ಇರ್ಬೋದು, ಅಥವಾ ಒಂದು ಸಂಸ್ಥೆಯಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಇರ್ಬೋದು, ಅದೇ ಥರ ಸರ್ಕಾರಿ ಯೋಜನೆಗಳಿರ್ಬೋದು. ಫಸ್ಟು ಇಂಪ್ಲಿಮೆಂಟ್ ಆಗುತ್ತೆ. ಇಂಪ್ಲಿಮೆಂಟ್ ಆದಮೇಲೆ ಅದರಲ್ಲಿರೋ ತೊಂದರೆಗಳೆಲ್ಲ ಅರ್ಥ ಆಗ್ತಾ ಹೋಗುತ್ತವೆ. ಅದನ್ನು ನಾವು ಮಾಡಿಫೈ ಮಾಡ್ತಾ ಹೋಗ್ತೀವಿ. ಸೊ ಅದೇ ಥರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವಾಗ ಅದರಲ್ಲಿರೋ ಲೂಪ್ ಹೋಲ್ಸ್ ಗೊತ್ತಾಗ್ತಾ ಇದೆ. ಓಕೆ, ಅನರ್ಹರಿಗೂ ಸಿಗ್ತಾ ಇದೆ, ಯಾರೋ ಸತ್ತವರ ಹೆಸರಲ್ಲಿ ಹೋಗ್ತಾ ಇದೆ. ಸೊ ನಾವಲ್ಲಿ ಕಂಟ್ರೋಲ್ ಮಾಡಿದ್ರೆ ಎಷ್ಟೋ ಹಣವನ್ನು ಉಳಿತಾಯ ಮಾಡ್ಬೋದು ಅನ್ನೋದು ಗೊತ್ತಾಗಿದೆ. ಅದನ್ನು ಈಗ ಅವರು ಮಾಡ್ತಿದ್ದಾರೆ. ಇದು ಸರ್ಕಾರಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಇದರಲ್ಲಿ ಅನವಶ್ಯಕ ರಾಜಕೀಯ ಮಾಡೋದು ಯಾರಿಗೂ ಶೋಭೆ ತರುವಂಥದ್ದು ಅಲ್ಲ. ಇದು ಒಂದನೇ ಅಭಿಪ್ರಾಯ. ಎರಡನೇದು, ಸುಪ್ರೀಂ ಕೋರ್ಟ್ ಹೇಳಿದೆ, ಗೃಹಿಣಿಯರಿಗೂ ಕೂಡ ಸಂಬಳವನ್ನು ಪರಿಗಣಿಸಿದೆ. ಅದು ನನಗೆ ಬಹಳ ಇಷ್ಟವಾದಂತಹ ಒಂದು ಸುದ್ದಿ ಇವತ್ತು. ಯಾಕೆಂದರೆ ಗೃಹಿಣಿ ಅಂದ ತಕ್ಷಣ ಮನೆಯಲ್ಲಿರ್ತಾಳೆ, ಏನು ಮಾಡ್ತಾಳೆ ಅಂತ ಆಗೋಗುತ್ತೆ. ಆಕೆ ಮನೆಯಲ್ಲಿ ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ಮಕ್ಕಳು ನೋಡಿಕೊಂಡು, ಮನೇಲಿ ಇರೋರನ್ನೆಲ್ಲ ನೋಡಿಕೊಂಡು, ಅಡುಗೆ ಮಾಡಿ, ಎಲ್ಲ ಇಡೀ ಒಂದು ಕುಟುಂಬದ ಮ್ಯಾನೇಜರ್ ಆಗ್ತಾಳೆ. ಎಲ್ಲ ಆಗಿಯೂ ಆಕೆ ಏನು ಮಾಡ್ತಾಳೆ ಅನ್ನುವ ಮಾತು ಸಹಜವಾಗಿ ಬಂದ್ಬಿಡುತ್ತೆ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಗೃಹಿಣಿಯನ್ನು ರಾಷ್ಟ್ರ ನಿರ್ಮಾತೃ ಅಂತ ಕರಿಬೇಕು ಅನ್ನುವ ತೀರ್ಮಾನವನ್ನು ಕೊಟ್ಟಿದೆ. ಅದು ಸ್ವಾಗತಾರ್ಹ ಮತ್ತು ತುಂಬ ಖುಷಿಯಾದ ಸಂಗತಿ ನನ್ನಂಥವಳಿಗೆ. ನಿಮಗೇನು ಅನಿಸುತ್ತೆ? ಕಮೆಂಟಲ್ಲಿ ಹೇಳಿ. ಸಿಗ್ತೀನಿ ಮುಂದಿನ ಅಪ್ಡೇಟೊಂದಿಗೆ. ನಮಸ್ಕಾರ.